ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ನಾವು ಬಾಲ ರುಕ್ಕು ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ರೆ ನಿಂಗೇನೆ ಊರಿ? ಅದ್ ಹೇಗಮ್ಮ ಅವರಿಬ್ರಿಗೂ ಎಂಗೇಜ್ಮೆಂಟ್ ಮಾಡ್ತೀರಾ? ಸಿಂಪಲ್, ತಾಂಬೂಲ ಹಾರನ ಬದಲಾಯಿಸ್ಕೊಳ್ಳೋದು, ಬೇಕು ಅಂದ್ರೆ ರಿಂಗ್ನು ಬದಲಾಯಿಸ್ಕೊಳ್ಳೋದು. ಏಯ್, ನಿನ್ನ ಯಾರೇ ಕೇಳಿದ್ದು? ನೀನ್ ಯಾಕೆ ಮಧ್ಯ ಬಂದು ಮಾತಾಡ್ತೀಯಾ? ಹೋಲ್ಡ್ ಆನ್ ಮಿಸ್ ದಿವ್ಯಾ, ಕಂಟ್ರೋಲ್ ಯುವರ್ ಸೆಲ್ಫ್. ನಾನೀಗ ಮಾವನ್ನ ಹೆಂಡತಿ ಆಗೋಳು, ಸೊ ಮಾತಾಡ್ಬೇಕಾಗಿರೋದು ನಾನೇ ಹೊರತು ನೀನಲ್ಲ. ಅಂಡರ್ಸ್ಟ್ಯಾಂಡ್? ಡಿವೋರ್ಸೇ ಆಗಿಲ್ಲ, ಹೆಂಗೆ ಎಂಗೇಜ್ಮೆಂಟ್ ಮಾಡ್ಕೋತೀಯಾ? ಹಾಗೇನಾದ್ರೂ ಆಯ್ತು ಅಂದ್ರೆ ಪರಿಣಾಮನ ಎಲ್ರೂ ಅನುಭವಿಸ್ತೀರಾ. ಏನ್ ದಿವ್ಯಾಕ, ಏನೋ ಮಾತಾಡಬೇಕು ಅಂತಂದೆ, ಏನ್ ವಿಷಯ? ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು, ಅದಕ್ಕೆ ಕರೆದೆ. ಇಂಪಾರ್ಟೆಂಟ್ ವಿಷಯನಾ? ಅದು ನನ್ನ ಹತ್ರ? ಬಾಲ ರುಕ್ಕುನ ಮದುವೆ ಆಗ್ತಾನಂತೆ, ಸತ್ಯದಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಪ್ಲಾನ್ ಇದೆ. ಹೌದಾ? ಸೂಪರ್ ದಿವ್ಯಾಕ. ನನಗೆ ಮೊದ್ಲಿಂದನೂ ಅವ್ರ ಮೇಲೆ ಡೌಟ್ ಇತ್ತು, ಆದ್ರೂ ಈ ವಿಷಯನ ಭಾವನೆ ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ. ಏನೋ ಹಿಂಗೆ ಹೇಳ್ತಿದ್ಯಾ? ಮಾತೆತ್ತಿದ್ರೆ ಎಲ್ರು ನನಗೆ ಬುದ್ಧಿ ಹೇಳ್ತಿದ್ರಿ. ಇವಾಗ ನೋಡಿದ್ರೆ ಹೆಂಡತಿ ಇನ್ನೂ ಬದುಕಿದ್ದಾಳೆ, ಡಿವೋರ್ಸ್ ಕೂಡ ಆಗಿಲ್ಲ, ಆಗ್ಲೇ ಈ ರೀತಿ ಪ್ಲಾನ್ ಮಾಡಿದ್ದಾನೆ. ಅದು ತಪ್ಪಲ್ವಾ? ನೀವ್ ಯಾಕೆ ಯಾರು ಏನೂ ಹೇಳ್ತಿಲ್ಲ ಅವನಿಗೆ? ಯಾರು ಯಾಕೆ ಏನಾದ್ರೂ ಹೇಳ್ಬೇಕು? ಅಲ್ಲ ದಿವ್ಯಾಕ, ನೀನೇ ತಾನೆ ಭಾವ ಬೇಡ ಅಂತ ಬಿಟ್ಟಿದ್ದು. ಹೌದು, ನಾನೇ ಬಿಟ್ಟಿದ್ದು, ನಂದೇ ತಪ್ಪು, ಸರಿನಾ? ನನಗೀಗೆಲ್ಲ ಅರ್ಥ ಆಗ್ತಿದೆ. ಅವನನ್ನು ಬಿಟ್ಟಿರಕ್ ನನ್ನ ಕೈಲಿ ಆಗ್ತಿಲ್ಲ. ನನಗೆ ನನ್ನ ಬಾಲ ಬೇಕು, ನಾನು ಅವನ್ನ ಪ್ರೀತಿ ಮಾಡ್ತಿದ್ದೀನಿ. ದಿವ್ಯಾಕ, ಇದ್ಯಾವುದೋ ನಿನ್ನ ಹೊಸ ಗೇಮ್ ಅಲ್ಲ ತಾನೆ? ನನಗೆ ಗೊತ್ತು, ನಾನು ನಿಜ ಹೇಳಿದ್ರು ನೀವು ಯಾರು ನಂಬಲ್ಲ ಅಂತ, ಆದರೆ ಇದೇ ರಿಯಾಲಿಟಿ. ನಾನು ಬದಲಾಗಿದ್ದೀನಿ. ಓಹೋ, ಏನ್ ದಿವ್ಯಾಕ, ಇಷ್ಟು ಬೇಗ ಇಷ್ಟೊಂದು ಚೇಂಜು? ಅಷ್ಟಕ್ಕೂ ನೀನು ನಿಜವಾಗ್ಲೂ ನಮ್ಮ ಭಾವನ ಪ್ರೀತಿಸ್ತೀಯ ಅನ್ನೋದಾದ್ರೆ ಹೋಗಿ ಧೈರ್ಯವಾಗಿ ಅವ್ರಿಗೆ ಹೇಳು. ಇಲ್ಲ, ನನ್ನಿಂದ ಕೇಳಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ. ಈಗಷ್ಟೇ ಹೇಳಿದ್ನಲ್ಲ, ನನಗೆ ಅವನನ್ನು ಬಿಟ್ಟಿರಕ್ಕಾಗಲ್ಲ. ಇದನ್ನು ಹೋಗಿ ಹೇಳು ಅವನಿಗೆ. ನೋ ವೇ, ಚಾನ್ಸೇ ಇಲ್ಲ. ನಿಮ್ಮಿಬ್ರು ಮಧ್ಯ ತಗಲಾಕೊಳ್ಳೋಕೆ ನಾನು ರೆಡಿ ಇಲ್ಲ. ಬೇಕಾದ್ರೆ ನೀನೇ ಹೇಳು, ಇಲ್ಲಾಂದ್ರೆ ಬಿಟ್ಬಿಡು. ಆದ್ರೆ ಬಿಟ್ರೆ ಅವರಿಬ್ರು ಒಂದಾಗ್ಬಿಡ್ತಾರೆ. ನೋಡು ನೀನೇನ್ ಮಾಡ್ತೀಯ ಅಂತ, ಆದ್ರೆ ನನ್ನ ಮಾತ್ರ ಮಧ್ಯೆ ಹೇಳಿಬಿಡ. ನೋಡು, ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಈ ರೀತಿ ಹೇಳ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಅದನ್ನೆಲ್ಲ ಮರ್ತ್ಬಿಡು, ನನಗೆ ಹೆಲ್ಪ್ ಮಾಡು. ಛೇ 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 ಛೇ, ನೀ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಬೋದೆ? ನೀನೇ ತಾನೇ ಹೇಳ್ತಾ ಇದ್ದಿದ್ದು ನಾನು ನನ್ನ ಮಧ್ಯ ಯಾರು ತಲೆ ಹಾಕ್ಬಾರ್ದು ಅಂತ. ಅದನ್ನೇ ನಾನು ಮತ್ತೆ ನಮ್ಮ ಹುಡುಗರು ಪಾಲಿಸ್ತಾ ಇದ್ದೀವಿ. ದಯವಿಟ್ಟು ಈ ವಿಷಯದಲ್ಲಿ ನಮ್ಮನ್ನು ಎಳಿಬೇಡಿ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.